ನನ್ನ ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ನಡೆದಂತಹ ಈ ಒಂದು ಫಸ್ಟ್ ಇಯರ್ PUCಯ ಒಂದು ಏನಂತೀರಾ ಸರ್, ಇಂಟರ್ನಲ್ ಟೆಸ್ಟ್ ಅಂತಲೂ ಕೂಡ ಕರೀತಾರೆ, ಟರ್ಮಿನಲ್ ಟೆಸ್ಟ್ ಅಂತಲೂ ಕೂಡ ಹೇಳ್ತಾರೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನು ಕೂಡ ಹೇಳ್ತಾರೆ, ಯೂನಿಟ್ ಟೆಸ್ಟ್ 1 ಅಂತಲೂ ಕೂಡ ಹೇಳ್ತಾರೆ. ಅದನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರ್ಗೆ ಧನ್ಯವಾದಗಳು. ವಿಡಿಯೋ ನೋಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗಿರುತ್ತೆ, ಅಟ್ಲೀಸ್ಟ್ ಕಮೆಂಟ್ ಮುಖಾಂತರ ಥ್ಯಾಂಕ್ ಯು ಅಂತನಾದರೂ ಹಾಕಿ. ಯಾಕೆಂದರೆ ತಾವು ಹೆಸರನ್ನು ಹೇಳಬೇಡಿ ಅಂತ ಹೇಳಿದ್ದೀರಾ, ಹಾಗಾಗಿ ನಾವು ನಿಮ್ಮ ಪ್ರೈವೇಸಿಯನ್ನು ಇಲ್ಲಿ ಕಾಪಾಡ್ತಾ ಇದ್ದೀವಿ. ವಿ ವಾಂಟ್, ಆಯಿತಾ, ನಮಗೆ ಅದರಿಂದ ಏನು ಸಿಗುವಂಥದ್ದಲ್ಲ. ಯಾರಿಗೆ ಬೇಕೋ ಅವರು ವಾಲ್ಪೇಪರ್ ಮೇಲೆ ಹೆಸರು ಹಾಕಿಸ್ಕೊಳ್ಳಿ, ಯಾರಿಗೆ ಬೇಡ ಅದೇ ರೀತಿಯಾಗಿರಿ, ಬಟ್ ಕ್ವಶನ್ ಪೇಪರನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಎಕ್ಸಾಮಿಗೆ ಬರುವಂಥ ಕ್ವಶನಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಫಿಕ್ಸ್ ಬರುವಂಥ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಜೊತೆಗೆ ಈಗಾಗಲೇ ನಾನು 4 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿದ್ದೇನೆ. ಸುಮಾರು 28ರಿಂದ 30 ಸಾವಿರ ಜನ ನೋಡಿದ್ದೀರಾ. ನನ್ನ ದುರದೃಷ್ಟಕರ ಏನು ಅಂದರೆ, ಯಾವನು ಕ್ವಶನ್ ಪೇಪರ್ ಕಳಿಸಲ್ಲ ನೀವು ಪ್ರಥಮ PUC ವಿದ್ಯಾರ್ಥಿಗಳು. ಯು ಆರ್ ದ ಚೀಟರ್ಸ್ ಮ್ಯಾನ್, ಡೈರೆಕ್ಟಾಗಿ ನಾನು ಹೇಳ್ತೀನಿ ಮುಖದ ಮೇಲೆ. ಯಾಕಂದರೆ ನಾನು ಕೊಡುವಂಥ ಎಲ್ಲ ಪ್ರಶ್ನೆಗಳು ಎಕ್ಸಾಮ್ ಬರೆದು ಥ್ಯಾಂಕ್ ಯು ಸರ್ ಅವೇ ಬಂದು ಅಂತ ಪ್ರಶ್ನೆ ಪತ್ರಿಕೆ ಕಳಿಸೋರು ಯಾರು? ಐ ಥಿಂಕ್ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ ಪ್ರಶ್ನೆ ಪತ್ರಿಕೆ ಹೇಗೆ ಕಳಿಸ್ಬೇಕು ಅಂತ. ನೀವು ಇದೇ ವರ್ಷ ಅಲ್ವಾ ಬಂದಿರೋದು. ನೋಡಿ, ಕ್ವಶನ್ ಪೇಪರನ್ನು ಫೋಟೋ ಹೊಡೆದುಬಿಟ್ಟು ದಯವಿಟ್ಟು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ. ನಮ್ಮ ಮೇಲ್ ಐಡಿ ALLINONPDF99@gmail.com. 99 ಅಂದರೆ 2 ಸಲ 99 @gmail.com. ಬನ್ನಿ ವಿದ್ಯಾರ್ಥಿಗಳೇ. ದಿ ಎಲಿಫೆಂಟ್ ಥ್ಯಾಂಕ್ಡ್ ಇಸ್ ಫ್ರೆಂಡ್ ಸೇಯಿಂಗ್ ದ್ಯಾಟ್ ಇಟ್ ಶಾಲ್ ರಿಟರ್ನ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಸರಿಯಾದ 100% ಮ್ಯಾನ್ಸ್ ಕೈಂಡ್ನೆಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂದರೆ ಆಯಿತಾ, ಐ ವಿಲ್ ಅದೇನಂತ ಹೇಳುತ್ತೆ ಗೊತ್ತಾ, ಐ ವಿಲ್ ರಿಟರ್ನ್ ಯುವರ್ ಕೈಂಡ್ನೆಸ್ ಅಂತ ಹೇಳುತ್ತೆ. ಇದೇ ರೀತಿಯಾಗಿ ಅದನ್ನೇ ಆನ್ಸರಲ್ಲಿ ಬರೀಬೇಕಾಗತ್ತೆ. ಕ್ವಶನ್ ನಂಬರ್ 2 ಪ್ರೀತಿಯ ವಿದ್ಯಾರ್ಥಿಗಳೇ, ಇದು 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ, ನಿಮ್ಮ ಮಿಡ್ ಟರ್ಮಿಗೂ, ನಿಮ್ಮ ಪ್ರಿಪೇಟ್ರಿಗೂ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅಂಡರ್ ಎ ಕ್ರೂಯಲ್ ಐ ಔಟ್ ಒನ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಕ್ರೂಯಲ್ ಐಸ್ ಅಂತಲೂ ಕೊಟ್ಟರು ಅದೇ ಆನ್ಸರು, ಕ್ರೂಯಲ್ ಐ ಔಟ್ ಓವರ್ ಅಂತ ಕೊಟ್ಟರು ಅದೇ ಆನ್ಸರು. ಸರಿಯಾದ ಉತ್ತರ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್. ಅದು ಆಪ್ಷನ್ ಡಿ ಇದೆಲ್ವಾ, ABCD ಲಾಸ್ಟು ಅದೇ ಉತ್ತರ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಯಿತಾ. ಅದು 2 ಮಾರ್ಕ್ಸಲ್ಲೂ ಭಾಳ ಸಲ ಕೇಳಿದ್ದಾರೆ. 3ನೆಯ ಪ್ರಶ್ನೆ, ವಾಟ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಸನ್ ಅಕಾರ್ಡಿಂಗ್ ಟು ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಪಾಠದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ವಾಟ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಸನ್ ಅಂತ ಇದೆ. ಕಾಫಿ ಸೀಡ್ ಬೆಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಸೂರ್ಯನ ಕಿರಣಗಳಿಂದ ಈ ಸೀಡ್ಸ್ಗಳನ್ನು, ಬೀಜಗಳನ್ನು, ಕಾಫಿ ಬೀಜಗಳನ್ನು ಅವರು ಕಾಪಾಡಬೇಕಾಗಿರುತ್ತೆ ಅಷ್ಟೇ. ಹಾಗಾಗಿ ಅವರು ಒಂದು ಚಾವಣಿಯನ್ನು ಹಾಕ್ತಾ ಇರ್ತಾರೆ. ಕ್ಲಿಯರ್ ಮೈ ಡಿಯರ್, ಆಪ್ಷನ್ ಎ ಇಸ್ ದ 100% ರೈಟ್ ಆನ್ಸರ್. ನನ್ನ ಇಂಗ್ಲೀಷ್ ವಿಡಿಯೋಗಳು ಸುಮಾರು 15ರಿಂದ 20 ನಿಮಿಷ ಆಗೇ ಆಗ್ತವೆ ಸರ್. ಅರ್ಜೆಂಟ್ ಇದ್ದವರು ಹೀಗೆ ಕ್ವಿಟ್ ಮಾಡಿ ಹೋಗಿಬಿಡಿ, ಸುಮ್ಮನೆ ವಿಡಿಯೋ ಓಡಿಸಿ ನಮ್ಮ ಒಂದು ಪ್ರೆಸ್ಟೀಜನ್ನು ಹಾಳು ಮಾಡಿಬಿಡಿ. ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ಓಡಿಸ್ತಾರೆ ಅಂತ ಹಾಕ್ತಾರಮ್ಮ ನಮಗೆ ಕಮೆಂಟ್ ಅವರು. ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ವಿಡಿಯೋ ಬೇಕಾದರೂ ಸಂಪೂರ್ಣವಾಗಿ ನೋಡಿ, ಇಲ್ಲಾಂದರೆ ನೋಡಲೇಬೇಡಿ. ನನ್ನ ಇಂಗ್ಲೀಷ್ ವಿಡಿಯೋ ಯಾಕೆ ಲೆಂತಿ ಆಗ್ತವೆ ಅಂದರೆ ವಿತ್ ಎಕ್ಸ್ಪ್ಲನೇಷನ್, ಐ ಗೋ ವಿತ್ ಎಕ್ಸ್ಪ್ಲನೇಷನ್. ಸುಮ್ಮನೆ ಆನ್ಸರ್ ಕೊಡೋದಾದರೆ ನಿಮ್ಮ ಫ್ರೆಂಡು ಕೂಡ ಕೊಡ್ತಾನೆ, ಅದು ನೀವೇ ಹುಡ್ಕೊತೀರಾ. ಸುಮ್ಮನೆ ಆನ್ಸರ್ ಕೊಡೋ ಉದ್ದೇಶ ಅಲ್ಲ ಇಲ್ಲಿ. ಇದು ಯಾಕೆ ತಪ್ಪು, ಇದು ಯಾಕೆ ಸರಿ ಅಂತ ವಿಮರ್ಶೆ ಮಾಡ್ತಾ ನಾವು ಕಲಿತರೆ, ಕ್ರಿಟಿಸೈಸ್ ಮಾಡ್ತಾ ಕಲಿತ್ರೆ ಇಟ್ ಹೆಲ್ಪ್ಸ್, ಆಯಿತಾ, ಟು ರೈಟ್ ಯುವರ್ ಬೋರ್ಡ್ ಎಕ್ಸಾಮ್. ಬನ್ನಿ, ಬಶೀರ್ ಹ್ಯಾಡ್ ಎ ವ್ಯಾಲೆಟ್ ಡ್ಯಾಶ್ ಅಂತ ಇದೆ. ಎಷ್ಟು ಹ್ಯಾಡ್ ಎ ವ್ಯಾಲೆಟ್, ಎಲ್ಲಿ, ಕೋಟ್ ಒಳಗಡೋ, ಶರ್ಟ್ ಒಳಗಡೋ, ಪ್ಯಾಂಟು ಅಥವಾ ಕುರ್ತಾ ಅಂತ ಇದೆ. ಸರಿಯಾದ ಉತ್ತರ ದಟ್ ಈಸ್ ಕೋಟ್ ಪಾಕೆಟ್ ಇಸ್ ದ ರೈಟ್ ಆನ್ಸರ್. ಈಸ್ ಇನ್ ಹಿಸ್ ಕೋಟ್ ಪಾಕೆಟ್. ಇದು ಎಲ್ಲಿದೆ ಗೊತ್ತಾ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾಠದಲ್ಲಿಯೇ ಒಂದು ಡೈಲಾಗ್ ಇದೆ, ಐ ಕೆಪ್ಟ್ ಮೈ ವ್ಯಾಲೆಟ್ ಇನ್ ಮೈ ಕೋಟ್ ಅಂತ ಇದೆ. ಹಾಗಾಗಿ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 5, ಹೂ ಸ್ಕೋಲ್ಡೆಡ್ ಹೇ ವೈ ಡಿಡ್ ಯು ಪ್ಲಗ್ ದಿಸ್ ಯು ಫೂಲ್ ಅಂತ ಬೈದವರು ಯಾರು ಅಂತ. ಇದು ಬೈದವರು ಮಾರ, ಸಣ್ಣಪ್ಪ ಬೈಸ್ಕೊಂಡವನು. ನೆನ್ಪಿಟ್ಕೊಳ್ಳಿ, ಇದೇ ಕ್ವಶನ್ ತಿರ್ಗಾಮೃಗ ಕೇಳಿದಾರೋ ಆಯಿತಾ. ಬೈದವ್ರು ಯಾರು? ಮಾರ. ಬೈಸ್ಕೊಂಡವ್ರು ಯಾರು? ಸಣ್ಣಪ್ಪ. ಇವರಿಬ್ಬರು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಆಯಿತಾ. 6ನೆಯ ಪ್ರಶ್ನೆ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರಲ್ಲಿ 4 ಚಾಪ್ಟ್ರನ್ನು ಕವರ್ ಮಾಡಲಾಗಿದೆ. ಒಂದು ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್, ಸ್ಕೂಲ್ ಬಾಯ್, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್, ಓರೋ ಮನುಷ್ಯನ್. ಈ 4 ಪಾಠಗಳ ಮೇಲೆ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿರುವಂಥದ್ದು ಆಯಿತಾ. ಆನ್ಸರ್ ದೀಸ್ ಎಲ್ರಿ. ಅಕಾರ್ಡಿಂಗ್ ಟು ವೈಕಂ ಮೊಹಮ್ಮದ್ ಬಶೀರ್ ದ ವರ್ಲ್ಡ್ ಹ್ಯಾಸ್ ಡ್ಯಾಶ್ ಅಂತ ಇದೆ. ಅದಲ್ವಾ, ಮೋರ್ ದ್ಯಾನ್. ನೋಡಿ, ಗುಡ್
ದ್ಯಾನ್ ಈವಿಲ್ ಅಂತ, ಮೋರ್ ಗುಡ್ ದ್ಯಾನ್ ಈವಿಲ್ ಅಂತ. ಅದೇ ಸರಿಯಾದ ಉತ್ತರ, ಅದು ಆಪ್ಷನ್ ಎ ಆಗಿರುತ್ತೆ. ಇಡೀ ಪ್ರಪಂಚ ಮಕ್ಕಳೇ ಕೆಟ್ಟ ಜನರಿಂದನೇ ತುಂಬ ಹೋಗಿದೆ ಅಂತ ಒಂದು ಡೈಲಾಗನ್ನು ಹೇಳ್ತಾರೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಎರಡಕ್ಕೂ ಕೂಡ ಆನ್ಸರನ್ನು ಬರೀಬೇಕು. ಸರ್ ನಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಕೊಡಲ್ವಾ? ಹೌದಲ್ವ, ಅಡಿಷ್ನಲ್ ಕ್ವಶನ್ಸ್ ಇರಲ್ವಾ? ನಮಗೆ ಇರುತ್ತೆ, ಇವ್ರ ಕಾಲೇಜಲ್ಲಿ ಕೊಟ್ಟಿಲ್ಲ. ವಾಟ್ ವರ್ ದ 2 diseases ನರೇಟರ್ಸ್ ಫಾರ್ಮ್ ಹ್ಯಾಂಡ್ ಕೃಷ್ಣ? ಕೃಷ್ಣ ಯಾವ ಪಾಠ ಹೇಳಿ? ಅರುಣೇಮ್ ಅಡಿಷನಲ್ ಕ್ರೀಪರ್ 6ನೆಯ ಕಥೆಯಲ್ಲಿ ಕೃಷ್ಣ ಅಂತ ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ. ಅವನಿಗೆ 2 ಕಾಯಿಲೆಗಳು ಇರುತ್ತೆ. ಒಂದು ಪೈಲ್ಸ್ ಡಿಸೀಸ್, ಅವನಿಗೆ ಪೈಲ್ಸ್ ರೋಗ ಇರುತ್ತೆ, ಹಾಗೂ ಇನ್ನೊಂದು ಬಾಯ್ಲ್ಸ್ BOILS ಬಾಯ್ಲ್ಸ್ ಡಿಸೀಸ್ ಇರುತ್ತೆ. ಎರಡೂ ಕೂಡ ಕಾಯಿಲೆಗಳನ್ನು ಬರೆದ್ರೆ ಮುಗೀತು. ಎ ಅಂತ ಹಾಕಿ ಪೈಲ್ಸ್, ಬಿ ಅಂತ ಹಾಕಿ ಬಾಯ್ಲ್ಸ್, ಅಥವಾ ಅದನ್ನೇ ಎ ಇದನ್ನೇ ಬಿ ಹೇಗಾದರೂ ಬರಿಬೋದು. 8ನೇ ಪ್ರಶ್ನೆ, ನೇಮ್ ಎನಿ 2 things ದಟ್ ಕೀಪ್ ಕಂಪನಿ ವಿತ್ ದ ಬಾಯ್ ಇನ್ ಎ ಸಮ್ಮರ್ ಮಾರ್ನಿಂಗ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ, ಅವತ್ತಿಂದ ಹೇಳ್ತಿದ್ದೀನಿ ಪೋಯಮ್ ಕಲಿರಲೇ ತಮ್ಮ ಅಂತ. ಐ ಲವ್ ಟು ರಾಸ್ ಇನ್ ದ ಸಮ್ಮರ್ ಮಾ when the birds sings on every tree, the distant huntsman wins his horn and the sky lark sings with me. ಓ ವಾಟ್ ಎ ಸ್ವೀಟ್ ಕಂಪನಿ. ಇದು ನಿಮ್ಮ ಫಸ್ಟ್ ಸ್ಟ್ಯಾನ್ಸ. ಇದರಲ್ಲಿ ಈಗ ನಾನು 3 ಹೆಸರುಗಳನ್ನು ಹೇಳಿದೆ. ಅದು ಒಂದು ಬರ್ಡ್ಸ್ ಅಂತ, ಒಂದು ಹಂಟ್ಸ್ಮ್ಯಾನ್ ಅಂತ, ಒಂದು ಸ್ಕೈಲಾರ್ಕ್ ಅಂತ. ಇವೇ ಇದಕ್ಕೆ ಉತ್ತರಗಳು. ಆ 3ರಲ್ಲಿ ಯಾವುದಾದ್ರು 2 ಬರೀರಿ ಅಂತ ಕೇಳಿದ್ದಾರೆ. ನೀವು ಬರ್ಡ್ಸ್ ಅಂತ ಬರೀರಿ, ಸ್ಕೈಲಾರ್ಕ್ ಅಂತ ಬರೀರಿ, ಹಂಟ್ಸ್ಮ್ಯಾನ್ ಅಂತ ಬರಿಬೋದು, ಯಾವುದಾದ್ರೂ 2. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ಇನ್ 2 of the following questions. ಇನ್ನೊಂದು ಹೇಳೋದು ಮರ್ತೆ, ನಾನು ಕೊಟ್ಟಂಥ ಪ್ರಶ್ನೆಗಳು ಕಂಡ್ರಿ ಇವು. 7ನೆಯ ಪ್ರಶ್ನೆ ಇಂಪಾರ್ಟೆಂಟ್ ಅಂತ ನಾನೇ ಕೊಟ್ಟಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದಿದೆ. ಕ್ವಶನ್ ನಂಬರ್ 8 ನಾನೇ ಕೊಟ್ಟಿದ್ದು, ಇದು ಕೂಡ ಭಾಳ ಇಂಪಾರ್ಟೆಂಟ್ ಕೊಟ್ಟರು, ನೆನ್ಪಿಟ್ಕೊಳ್ಳಿ ಅಂತ. ಆನ್ಸರ್ ಇನ್ 2 of the following questions in about 60 words each ಅಂತ. ಬನ್ನಿ, ಹೌ ಡಿಡ್ ದ ಸ್ಟ್ರೇಂಜರ್ ಸೇವ್ ದ ಡೇ ಫಾರ್ ದಿ ನರೇಟರ್ ಇನ್ ಓರೋ ಮನುಷ್ಯನ್ ಅಂತ ಇದೆ. ಇದು ಆ್ಯಕ್ಚುಲಿ ಸ್ವಲ್ಪ ಹಾಟ್ ಕ್ವಶನು, ಪ್ರಿಪೇರ್ಟಿಗೆ ಅಥವಾ ಮಿಟ್ರಮಿಗೆ ಬರುವಂಥದ್ದು. ಈಗನೇ ಕೇಳಿಬಿಟ್ಟಿದ್ದಾರೆ, ನೋ ಪ್ರಾಬ್ಲಮ್. ನಾನು ಹೇಳಿರಲಿಲ್ಲ ಇದು ಬರುತ್ತೆ ಈಗ ಅಂತ. ಆದರೆ ಕ್ವಶನ್ ನಂಬರ್ 10, ಕ್ವಶನ್ ನಂಬರ್ 11 ನಾನೇ ಹೇಳಿದ್ದು ಸರ್. ವಾಟ್ ವಾಸ್ ದ ಸ್ಟೋರಿ ಬಿಹೈಂಡ್ ಮಾರಾ ಲೂಸ್ ಹಿಸ್ ಟೀತ್? ನಾನು ಅವತ್ತಿಂದ ಹೇಳ್ತಿದ್ದೀನಿ 3 ಕಥೆಗಳು ಬಹಳ ಇಂಪಾರ್ಟೆಂಟು ಅರುಣೇಮ್ ಅಡಿಷನಲ್ ಕ್ರೀಪರಲ್ಲಿ. ಅದು ಯಾವುದು ಅಂತ ಹೇಳಿದರೆ ವಿದ್ಯಾರ್ಥಿಗಳೇ, ವಿಡಿಯೋ ಸ್ಕಿಪ್ ಮಾಡ್ಕೊಂಡವ್ರಂತೂ ಹೋದರು, ವಿಡಿಯೋ ಪೂರ್ತಿಯಾಗಿ ನೋಡಿದವರಿಗೆ ಇವೆಲ್ಲ ಸಿಗುತ್ತೆ. ಹೌದಲ್ವಾ? ಅಮ್ಮನ ಆಶೀರ್ವಾದ ಯಾರಿಗೆ ಸಿಗುತ್ತೆ? ಜೀವನ ಪೂರ್ತಿ ನೋಡ್ಕೊಂಡವರಿಗೆ ಅಂತ. ಇವತ್ತು ಒಂದು ದಿನ ನೋಡಿದ್ನೋ, ಒಂದು ವರ್ಷ ಬಿಟ್ಟನೋ, ಇನ್ನೊಂದು ದಿನ ಬಂದೆ, ಹೌದಲ್ವ, ಒದಿತಾಳೆ ಅಮ್ಮ. ಹಾಗೆ ನಮ್ಮದು ಕೂಡ ವಿಡಿಯೋ ಯಾವಾಗ ಬೇಕಾರೆ ಅವಾಗ, ಆಯಿತಾ? ವಾಟ್ ವಾಸ್ ದಿ ಸ್ಟೋರಿ ಬಿಹೈಂಡ್ ದ ಮಾರಾಸ್ ಲೂಸ್ ಹಿಸ್ ಟೀತ್ ಅಂತ ಇದೆ. ನೋಡ್ರೋ, ಇಲ್ಲಿ 3 ಸ್ಟೋರಿ ಭಾಳ ಇಂಪಾರ್ಟೆಂಟು. ಒಂದು ಲೂಸ್ ಹಿಸ್ ಟೀತು, ಒಂದು ಲುಂಗಿ ಸ್ಟೋರಿ, ಅಂದರೆ ಅವನು ಕೈಯನ್ನು ಕಟ್ ಮಾಡ್ಕೊಂತಲ್ವ ಅದು, ಇನ್ನೊಂದು ಕೃಷ್ಣನ ಸ್ಟೋರಿ. ಬಹಳ ಇಂಪಾರ್ಟೆಂಟ್ ಇವು 3 ಸ್ಟೋರಿ. ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಬಾಯ್ ಇನ್ ದಿ ಸ್ಕೂಲ್ ಬಾಯ್ ಅಂತ ಇದೆ. ಸ್ಕೂಲ್ ಬಾಯ್, ಇದು ಸಮ್ಮರಿ ಪೂರ್ತಿ ರೆಡಿ ಆಗಿರೋ ಅಂತ ಹೇಳಿದ್ದೆ. ಸಮ್ಮರಿ ಕೂಡ ನಾನು ನಿಮಗೆ ಕೊಟ್ಟಿರುವಂಥದ್ದು, ಅದನ್ನೇ ಬರೆದರೆ ಸಾಕು, ಔಟ್ ಆಫ್ 4 ಅಂಕಗಳು ಸಿಗುತ್ತೆ. ನಾನೇ ಕೊಟ್ಟಿರುವಂಥ ಪ್ರಶ್ನೆ ಅದು. ಹೌ ಡಿಡ್ ದ ಅನಿಮಲ್ಸ್ ಚೀಟ್ ದ ಮ್ಯಾನ್ ರಿಪೀಟೆಡ್ಲಿ ಇನ್ ದಿ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್? ಇದು ನಾನು ಕೊಟ್ಟಿರಲಿಲ್ಲ. ನೆಕ್ಸ್ಟ್ ಹೋಗೋಣ. ವೈ ಡಿಡ್ ದಿ ಮಾರಾ ಟೈ ದಿ ಕ್ರೀಪರ್ ಟು ದಿ ನಿಯರ್ ಬೈ ಟ್ರೀ? ವಾಟ್ ಎಕ್ಸ್ಪ್ಲನೇಷನ್ ಡಿಡ್ ಹಿ ಗಿವ್ ಟು ನರೇಟರ್ ಅಂತ ಇದೆ. ಇದೇ ಕ್ವಶನನ್ನು ನಾನು ತಿರುಗಿ ಬೇರೆ ರೀತಿಯಾಗಿ ಹೇಳಿದ್ದೆ ನಿಮಗೆ. ಏನು ಅಂದರೆ, ವಾಟ್ ವಾಸ್ ದ ಕರ್ಸ್ ಗಿವನ್ ಬೈ ದಿ ಸೇಜ್ ಟು ದಿ ಮೆಡಿಸಿನಲ್ ಕ್ರೀಪರ್ ಅಂತ. ಆ ಆನ್ಸರು ಈ ಆನ್ಸರ್ ಎರಡೂ ಕೂಡ ಸೇಮು ವಿದ್ಯಾರ್ಥಿಗಳೇ. ಬನ್ನಿ ಈಗ, ವೈ ಡಿಡ್ ಮಾರಾ ಟೈ ಟು ದ ಕ್ರೀಪರ್ ಟು ಎ ನಿಯರ್ ಬೈ ಟ್ರೀ? ಬಿಕಾಸ್ ಮಾರಾ ಥಾಟ್ ಇಟ್ ಈಸ್ ಎ ಥೀಫ್, ಇಟ್ ವಿಲ್ ರನ್ ಅವೇ ಅಂತ. 2ನೇ ಉತ್ತರ. ಅದರಲ್ಲಿ ವಾಟ್ ಎಕ್ಸ್ಪ್ಲನೇಷನ್ ಡಿಡ್ ಹಿ ಗಿವ್ ಟು ನರೇಟರ್? ಎಂಥ ಎಕ್ಸ್ಪ್ಲನೇಷನ್ ಕೊಡ್ತಾನೆ, ಯಾಕಪ್ಪ ಕಟ್ಟಿದೆ ಅಂತ ಪುನಃ ಹೇಳಿದ್ದಕ್ಕೆ ಅವನು ಹೇಳ್ತಾನೆ, ಸರ್ ದಿ ಸೇಜ್ ಹ್ಯಾಸ್ ಗಿವನ್ ದ ಕರ್ಸ್. ಋಷಿ ಮುನಿಗಳು ಇದಕ್ಕೆ ಶಾಪವನ್ನು ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಎಂತಹ ಶಾಪ ಗೊತ್ತಾ? ಜನರಿಗೆ ಯಾವಾಗ ಈ ಒಂದು ಬಳ್ಳಿಯ ಅವಶ್ಯಕತೆ ಇರುತ್ತೋ, ವೆನ್ ಎವರ್ ದ ಪೀಪಲ್ ಆರ್ ಇನ್ ನೀಡ್ ಆಫ್ ದಿಸ್ ಮೆಡಿಸಿನಲ್ ಕ್ರೀಪರ್, ದೇ ಶುಡ್ ನಾಟ್ ಗೆಟ್ ಇಟ್, ದೇ ಶುಡ್ ನಾಟ್ ಫೈಂಡ್ ಇಟ್ ಅಂತ ಶಾಪ ಇರುತ್ತೆ ಅಂತ. ವಾಟ್ ಡಿಸ್ಕ್ರಿಪ್ಷನ್ ಡಿಡ್ ದ ನರೇಟರ್ ಗಿವ್ ಅಬೌಟ್ ದ ಬಿಗ್ ಸಿಟಿ ಇನ್ ದಿ ಓರೋ ಮನುಷ್ಯನ್? ಇದು ನಾನು ಕೊಟ್ಟಂಥ ಪ್ರಶ್ನೆ. ಫಿಕ್ಸು ಅಂತ. ಏನು ಗೊತ್ತಾ? ಏನೂ ಇಲ್ಲ ಕಣ್ರಿ, ಡೈರೆಕ್ಟಾಗಿ ತಾವುಗಳು ಏನು ಬರಿಬೋದು ಅಂತ ಹೇಳಿದರೆ, ಆಯಿತಾ, ಇದು ಯಾವುದು ಗೊತ್ತಾ ಆನ್ಸರು? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 2nd ಪೇಜಲ್ಲೇ, ಆಯಿತಾ, ಲಾಸ್ಟ್ ಪ್ಯಾರಾಗ್ರಾಫ್, ಬಿಗ್ ಪ್ಯಾರಾಗ್ರಾಫ್ ಇದೆ ಒಂದು,
ಆಯಿತಾ, ಒಂದು 7-8 ಲೈನ್ಸ್ ಇರಬೇಕು ಅಷ್ಟೇ. ಆ ಒಂದು ಪ್ಯಾರಾಗ್ರಾಫನ್ನು ಗಟ್ಟು ಹೊಡೆದ್ಬಿಡಿ. ಮಿಟ್ರಮಿಗೂ ಪ್ರಿಪೇಟ್ರಿಗೂ ಅನ್ವಲಿಗೂ ಬರುತ್ತೆ. ಯಾವುದು ಗೊತ್ತಾ, ಅದು ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್ ಆಫ್ ದ ಬಿಗ್ ಸಿಟಿ ಅಂತ ಇದೆ ಅಲ್ವಾ, ಅದೇ ಕ್ವಶನ್ನು ಅದೇ ಆನ್ಸರು. ಬನ್ನಿ ವಿದ್ಯಾರ್ಥಿಗಳೇ, ಗ್ರಾಮರನ್ನು ನೋಡೋಣ, ಕಲಿತಾ ಹೋಗೋಣ. ಬರೀ ಆನ್ಸರ್ ನೋಡೋದ್ರಿಂದ ಉಪಯೋಗವಿಲ್ಲ. ಕ್ವಶನ್ ನಂಬರ್ 15, ಆರ್ಟಿಕಲ್ಸ್ ಅಥವಾ ಪ್ರಿಪೋಸಿಷನ್ಸನ್ನು ಯೂಸ್ ಮಾಡಿ ಮಕ್ಕಳೇ ಅಂತ ಇದೆ. ಬ್ರಾಕೆಟಲ್ಲಿ 6 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಡ್ಯಾಶಸ್ ಇರೋದು ಕೇವಲ 4. ಡ್ಯಾಶ್ ಕಾಫಿ ಸೀಡ್ ಬೆಡ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಡ್ಯಾಶ್ ಸನ್ ಡ್ಯಾಶ್ ಪುಟಿಂಗ್ ಬೈ ಎ ಶೇಡ್ ಡ್ಯಾಶ್ ಇಟ್ ಅಂತ ಇದೆ. 100% ಸರಿಯಾದ ಉತ್ತರಗಳು. ಫಸ್ಟಿಗೆ ಎ ಅಂತ ಬರಬೇಕು. ಎ ಕಾಫಿ ಸೀಡ್ ಬೆಡ್. ಯಾವುದೋ ಒಂದು ಕಾಫಿ ಸೀಡ್ ಬೆಡ್ ಅಂತ ಪರ್ಟಿಕ್ಯುಲರ್ ಅದೇ ಅಲ್ಲ ಆಯಿತಾ, ಕಾಫಿ ಬೀಜಗಳು ಅಂತ ಬಹಳ ಆಯಿತಾ. ಎ ಸಿಂಗಲ್ ಆಯಿತಾ. ಎ ನೋಡಿ, ಸೀಡ್ ಬೆಡ್ ಕಾಫಿ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಡ್ಯಾಶ್ ಸೂರ್ಯನ ಕಿರಣಗಳಿಂದ, ದಿ ಪರ್ಟಿಕ್ಯುಲರ್ ಅವನಿಂದಾನೇ ಅಂತ. ದಿ ಸನ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಬೈ ಪುಟಿಂಗ್ ಅಪ್ ಎ ಶೇಡ್ ಡ್ಯಾಶ್ ಇಟ್ ಅಂತ ಇದೆ. ಆನ್ ಇಟ್ ಅಂತ 100% ಮಕ್ಕಳು ಬರೆದಿರುವಂಥದ್ದು. ಆದರೆ ಮಕ್ಕಳೇ, ಓವರ್ ಇಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಈಗ ಆನ್ ಇಟ್ ಯಾಕೆ ಸರ್ ತಪ್ಪು, ಓವರ್ ಇಟ್ ಯಾಕೆ ಸರ್ ರೈಟು? ಇದನ್ನು ಕಲ್ತ್ರೆ ನೀವು ಮುಂದೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೀತೀರಾ. ನೋಡಿ, ಆನ್ ಅಂತ ಯಾವಾಗ ಬಳಸಬೇಕು ಅಂದರೆ ಟಚಿಂಗ್ ಆಗಿರಬೇಕು. ಟಚಿಂಗ್ ಅಂತ ಹೇಳಿದರೆ ಏನು? ಎಕ್ಸಾಂಪಲ್, ನಾನು ಈಗ ಒಂದು ಬುಕ್ಕನ್ನು ಟೇಬಲ್ ಮೇಲೆ ಇಡ್ತೀನಿ. ಆ ಟೇಬಲ್ ಸರ್ಫೇಸು ಆ ಬುಕ್ಕಿನ ಎರಡೂ ಕೂಡ ಏನಾಗಿರುತ್ತೆ, ಟಚ್ ಆಗಿರುತ್ತೆ ಆಯಿತಾ. ಅಲ್ಲಿ ಫ್ರಿಕ್ಷನ್ ಆಗತ್ತೆ ಎರಡು. ಅಯ್ಯೋ ಹೆಂಗೆ ಹೇಳಿದ್ರಪ್ಪ ನಿಮಗೆ, ಟಚ್ ಆಗಿರ್ಬೇಕ್ರೋ. ಒಂದು ವಸ್ತು ನೀವು ಇಟ್ಟರೆ ಟೇಬಲ್ ಮೇಲೆ ಅದು ಟಚ್ಚಾಗಿ ಕೂತ್ಕೊಂಡ್ರೆ ಆವಾಗ ಅದನ್ನು ನಾವು ಆನ್ ಅಂತ ಬಳಸಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಎಬವ್ ಮೇಲೆ ಕಟ್ಟುತ್ತಿರುವಂಥದ್ದು, ಹಾಗಾಗಿ ಅದನ್ನು ಓವರ್ ಇಟ್ ಅಂತ ಬರಿಬೇಕು ಆಯಿತಾ. ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದರೆ ಅರ್ಥ ಆಯಿತು ಸರ್ ನಮಗೆ ಓವರು ಹಾಗೂ ಆನ್ ಅಂತ ಹೇಳಿದರೆ ಬಹಳ ಖುಷಿಯಾಗುತ್ತೆ. ದಿ ಕಮಿಷನ್ ಸ್ಯಾಟ್ ಡ್ಯಾಶ್ ಟೇಕ್ ದಿ ಎವಿಡೆನ್ಸ್ ಅಂತ ಇದೆ. ನೋಡಿ, ದ ಕಮಿಷನ್ ಸ್ಯಾಟ್ ಟು ಟೇಕ್ ದಿ ಎವಿಡೆನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು, ದಿ ಹಾನರಬಲ್ ಮಿಸ್ಟರ್ ಎಲಿಫೆಂಟ್ ವಾಸ್ ಫಸ್ಟ್ ಕಾಲ್ಡ್, ಹೀ ಕೇಮ್ ಡ್ಯಾಶ್ ಅಂತ ಇದೆ. ಅಲಾಂಗ್ ALONG ಜೊತೆಯಲ್ಲಿ ಅಂತ ಆಯಿತಾ. ವಿತ್ ಅಂತ ಬರೀತಾರೆ ವಿದ್ಯಾರ್ಥಿಗಳು, ತಪ್ಪೋದು. ಅಲಾಂಗ್ ವಿತ್ ಸುಪೀರಿಯರ್ ಏರ್ ಬ್ರಷಿಂಗ್ ವಿತ್ ಹಿಸ್ ಟಸ್ಕ್ ವಿತ್ ಡ್ಯಾಶ್ ಸ್ಯಾಪ್ಲಿಂಗ್ ಅಂತ. ಎ ಆಯಿತಾ, ಸ್ಯಾಪ್ಲಿಂಗ್. ಬನ್ನಿ ಕ್ವಶನ್ ನಂಬರ್ 17 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ವರ್ಬ್ಸ್ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ಫಸ್ಟ್ ಆನ್ಸರು ವಾಂಟೆಡ್ಡು, ಸೆಕೆಂಡ್ ಅಪಾಯಿಂಟೆಡ್ಡು, ಥರ್ಡ್ ವಾಸು, 4ನೇದು ಡಿಮ್ಯಾಂಡೆಡ್. ಹೆಂಗೆ ಸರ್ ಗೊತ್ತಾಯಿತು ನಿಮಗೆ? ಹೆಂಗೆ ಗೊತ್ತಾಯಿತು ಅಂತ ಈಗ ಹೇಳ್ತೀನಿ ಬನ್ನಿ. ದ ಲಯನ್ ವಾಸ್ ದಿ ಕಿಂಗ್ ಆಫ್ ದಿ ಜಂಗಲ್. ಕೊಟ್ಟಿರುವ ಸೆಂಟೆನ್ಸು ಪ್ಯಾರಾಗ್ರಾಫು ಪಾಸ್ಟ್ ಟೆನ್ಸಲ್ಲಿದೆ. ನೋಡಿ, ವಾಸ್ ಅಂದರೆ ಏನು? ಪಾಸ್ಟ್ ಟೆನ್ಸ್. ಆಗಿದ್ದರೆ ಮುಂದೆ ಬರುವ ಎಲ್ಲದು ಕೂಡ 99% ಎಲ್ಲ ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ. ಒಮ್ಮೆ ಓದ್ಕೊಂಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಆಯಿತಾ. ನೋಡಿ, ಈಗ ಹೀ ವಾಂಟೆಡ್ ಅಂತ ಬರೀಬೇಕು. V2 ಫಾರಮ್ WANTಗೆ ವಾಂಟೆಡ್ ಅಂತ ಬರೀರಿ. ಸೆಕೆಂಡ್ ಒನ್ ಅಪಾಯಿಂಟ್ ಅಂತ ಇದೆ, ಇದಕ್ಕೆ ಅಪಾಯಿಂಟೆಡ್ ಅಂತ ಬರೀರಿ. ನೆಕ್ಸ್ಟ್ ಒನ್ ಬಿ ಅಂತ ಇದೆ. ಬಿ ನೀವು ಬೀಡ್ ಅಂತ ಬರೀತಾರೆ, ಬೀಯಿಂಗ್ ಅಂತ ಬರೀತೀರಾ. ಎಲ್ಲದೂ ಕೂಡ ತಪ್ಪು ಮಾರಾಯ. ಬಿನಲ್ಲಿ ಇರುವಂತಹ 8 ವರ್ಬುಗಳಲ್ಲಿ ಒಂದು ಸಿಂಗುಲರ್ ಯಾವುದು ಅಂದರೆ ವಾಸು ಹಾಗೂ ಈಸು. ನಮಗೆ ಬೇಕು ಪಾಸ್ಟ್ ಟೆನ್ಸು, ಹಾಗಾಗಿ ವಾಸ್ ಅಂತ ಬರೀರಿ. ಲಾಸ್ಟ್ ಆನ್ಸರು ಡಿಮ್ಯಾಂಡೆಡ್ ಅಂತ ಆಗುತ್ತೆ. ವಿದ್ಯಾರ್ಥಿಗಳೇ, ಕೊನೆಯ ಭಾಗದಲ್ಲಿದ್ದೀವಿ ಕ್ವಶನ್ ಪೇಪರು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಇತ್ತಲ್ವ, 12 ನಿಮಿಷಗಳ ಕಾಲ ನೀವು ನನ್ನ ಜೊತೆಗಿದ್ದಕ್ಕಾಗಿ ದೇವರು ನಿಮ್ಮ ಸದಾ ಸಂತೋಷವಾಗಿರಲಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್ ಅಂತ ಇದೆ. ನೋಡಿ, ಇದಾದಮೇಲೆ ಸ್ವಲ್ಪ ನಿಮಗೆ ವಿಚಾರಗಳನ್ನು ಹೇಳಬೇಕು. ಸ್ಟೇ ಟ್ಯೂನ್. ನೋಡಿ, ಎವ್ರಿ ಸೀಟ್ ಇನ್ ದ ಬಸ್ ಡ್ಯಾಶ್ ಅಂತ ಇದೆ. ಹ್ಯಾಸ್ ಅ ನಂಬರ್. ಟ್ರಾವೆಲರ್ಸ್ ಯೂಶಲಿ ಡೋಂಟ್ ಚೆಕ್ ದ ನಂಬರ್ಸ್ ಆನ್ ದೇರ್ ಓನ್. ಈಚ್ ಆಫ್ ದೆಮ್ ಡ್ಯಾಶ್ ದಿ ಬಸ್ ಕಂಡಕ್ಟರ್ ಫಾರ್ ಗೈಡೆನ್ಸ್ ಅಂತ ಇದೆ. ಈಚ್ ಒನ್ ಆಫ್ ದೆಮ್ asks the conductor for guidance. Apart from this, a number of questions are asked by them. They ask the driver to. Neither the conductor nor the driver is irritated by these questions. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇನ್ನೂ ಗ್ರಾಮರು ಇಷ್ಟು ಬೇಗ ಅರ್ಥ ಆಗಲ್ಲ ಕಣ್ರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗ್ರಾಮರಿನ 10 ಲಿಂಕನ್ನು ಕೊಟ್ಟಿರ್ತೇನೆ. ಈಗ ನಿಮಗೆ ಡೌಟ್ ಏನು, ಸರ್ ಲೆಟರ್ ರೈಟಿಂಗೇ ಕಾಣಲಿಲ್ಲಲ್ರಿ ಕ್ವಶನ್ ಪೇಪರ್ನಾಗೆ ಅಂತ.
ನೋಡ್ರೋ, ಯಾವ ಕಾಲೇಜಲ್ಲಿ ಲೆಟ್ ರೈಟಿಂಗನ್ನು ಕಲಿಸಿದಾರೋ ಆ ಕಾಲೇಜಲ್ಲಿ ಲೆಟ್ ರೈಟಿಂಗ್ ಕೊಟ್ಟಿರ್ತಾರೆ. ಆದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಇದ್ದೇ ಇರುತ್ತೆ ಫಿಕ್ಸು. ಈಗ ಪ್ರೆಸೆಂಟು ಯೂನಿಟ್ ಟೆಸ್ಟ್ 1 ಮಾಡುವ ಸಮಯದಲ್ಲಿ ನಿಮಗೇನು ಸಿಲೆಬಸ್ ಮಾಡಿದಾರೋ, ಏನು ಪಾಠಗಳನ್ನು ಮಾಡಿದಾರೋ ಆ ಬೇಸ್ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರೆ. ಡಿಸ್ಟಿಕ್ ವೈಸು ಇರುತ್ತೆ ಅಥವಾ ನಿಮ್ಮ ಕಾಲೇಜಲ್ಲೇ ಪ್ರಿಪೇರ್ ಮಾಡಲಾಗತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಥ್ರೂ ಯುವರ್ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅದರಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.